ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9920606453. ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ನಾನು ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಈ ದಿವಸದ ನಮ್ಮ ಸತ್ಯವೇದ ಅಧ್ಯಯನವನ್ನು ನಾವು ಪ್ರಾರಂಭ ಮಾಡಲಿಕ್ಕಾಗುವಂತೆ, ಆ ಒಂದು ಅಧ್ಯಯನದ ಮೂಲಕವಾಗಿ ನಮ್ಮ ಜೀವಿತಗಳು ಆಶ್ವಾಸಲ್ಪಡಲಿಕ್ಕಾಗುವಂತೆ ಪ್ರಾರ್ಥನೆ ಮೂಲಕ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಮ್ಮ ಜೀವಿತ ಕಾಲಗಳಲ್ಲಿ ಮತ್ತೊಂದು ದಿವಸವನ್ನ ದೇವರೇ ನಿನ್ನ ವಾಕ್ಯದಾನಕ್ಕಾಗಿ ನಮಗೆ ಒದಗಿಸಿಕೊಟ್ಟದಕ್ಕಾಗಿ ಸ್ತೋತ್ರಗಳು. ಕಳೆದ ದಿವಸಗಳಲ್ಲಿ ನೀನು ಅನೇಕ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ನೀನು ಮಾತಾಡಿದ್ದಿ, ಎಚ್ಚರಿಸಿದ್ದಿ, ಮಾರ್ಗದರ್ಶನ ಮಾಡಿದ್ದಿ, ಆಶೀರ್ವಾದಗಳನ್ನು ದಯಪಾಲಿಸಿದ್ದೆ. ಆ ಎಲ್ಲ ಕೃಪೆಗಳಿಂದ ನಾವು ತುಂಬಲ್ಪಟ್ಟವರಾಗಿ ದಿವಸ ತಿರುಗಿ ನಿನ್ನ ವಾಕ್ಯ ಧ್ಯಾನಕ್ಕಾಗಿ ಸಿದ್ಧರಾಗುವಂತೆ ನಮ್ಮ ನಡೆಸಿದ್ದೆ. ಈ ಎಲ್ಲ ನಿನ್ನ ಕೃಪೆಗಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಸಮಯದಲ್ಲಿ ದೇವರೇ, ಈ ದಿವಸದ ನಮ್ಮ ವಾಕ್ಯ ಧ್ಯಾನ ನೀನು ಏನು ಹೇಳ್ತೀಯೋ ಅದನ್ನು ನಾವು ಗಮನ ಕೊಟ್ಟು ಕೇಳಲಿಕ್ಕಾಗುವಂತೆ, ಅದನ್ನು ಅರ್ಥ ಮಾಡಿಕೊಳ್ಳುವಂತೆ ದೇವರೇ, ಅದನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು 100% ಪ್ರತಿಫಲ ಕೊಡಲಿಕ್ಕಾಗುವಂತೆ ನಮ್ಮೊಬ್ಬೊಬ್ಬರನ್ನ ಬಲಪಡಿಸಿ ಆಶ್ವಾಸಿ ನಡೆಸು. ವಾಕ್ಯ ಹೇಳುವುದಕ್ಕೂ ಕೇಳಿಸಿಕೊಳ್ಳುವುದಕ್ಕೂ ಅಡ್ಡಿಪಡಿಸುವಂತೆಲ್ಲ ಸಂಗತಿಗಳನ್ನು ದೂರ ಮಾಡಿ ನಿನ್ನ ನಿಯಂತ್ರಣದಲ್ಲಿ ನಮ್ಮ ಮನಸ್ಸುಗಳನ್ನು, ನಮ್ಮ ಆಲೋಚನೆಗಳನ್ನು ದೇವರೇ ನಮ್ಮನ್ನು ಇರಿಸಿಕೊಂಡು ಏಸಪ್ಪ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಾವು ನಡಿಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ಹೇಗೂ ಈ ದಿವಸದ ಈ ಸತ್ಯವೇದ ಅಧ್ಯಯನ ನಮ್ಮ ಜೀವಿತಗಳಲ್ಲಿ ದೊಡ್ಡ ಸಾಕ್ಷಿಯನ್ನ ನಾವು ತರಲಿಕ್ಕಾಗುವಂತೆ ನಮ್ಮೊಬ್ಬೊಬ್ಬರನ್ನ ಆಶ್ವಾಸಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ದಿವಸದ ಸತ್ಯವೇದ ಅಧ್ಯಯನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವಿಷಯ ಹಾಗೂ ವಾಕ್ಯ ಭಾಗ ಹೀಗಿದೆ. ಅದು ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ, ಅದರಲ್ಲಿ 7ನೇ ವಚನ. ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 7ನೇ ವಚನ. ಅಲ್ಲಿ ವಾಕ್ಯ ಹೀಗೆ ಬರೆದಿದೆ: ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ಈ ದಿವಸದ ನಮ್ಮ ವಿಷಯ ಏನಂತ ಹೇಳಿದ್ರೆ, ಎದುರು ನೋಡುವಂಥದ್ದು ಅಥವಾ ನಿರೀಕ್ಷಿಸುವಂಥದ್ದು. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಕಾದುಕೊಂಡಿರುವುದು. ಇಲ್ಲಿ ಭಕ್ತನು ಬರಿತಾ ಇದ್ದಾನೆ, ನಾನಂತೂ ಯೆಹೋವನನ್ನು ಎದುರು ನೋಡುವೆನು ಅಂತೇಳಿ ಬರಿತಾ ಇದ್ದಾನೆ. ದೇವರ ಮಕ್ಕಳಾಗಿ ನಾವು ದೇವರನ್ನ ಎದುರು ನೋಡುವಂಥದ್ದು, ದೇವರನ್ನ ನಿರೀಕ್ಷಿಸುವಂಥದ್ದು ಅಥವಾ ಆತನ ಸಹಾಯಕ್ಕಾಗಿ, ಆತನ ಅದ್ಭುತಗಳಿಗಾಗಿ, ಆತನ ಕರುಣೆಗಳಿಗಾಗಿ ನಾವು ನಿರೀಕ್ಷಿಸುವಂಥದ್ದು ಅಥವಾ ಕಾದುಕೊಂಡಿರುವಂಥದ್ದು ಅದು ಸಹಜ. ಅದು ನಾವು ಮಾಡಲೇಬೇಕು. ಯಾಕಂತ ಹೇಳಿದ್ರೆ ನಾವು ಆತನ ಮೇಲೆ ಸಂಪೂರ್ಣವಾಗಿ ಆತುಕೊಂಡು ಜೀವನ ಮಾಡುವಂತ ಆತನ ಪ್ರೀತಿಯ ಮಕ್ಕಳಾಗಿದ್ದೇವೆ. ಹೇಗೆ ಮಕ್ಕಳು ಎಲ್ಲಾ ವಿಷಯಗಳಲ್ಲಿ ತಂದೆ ತಾಯಿಗಳನ್ನೇ ಆತುಕೊಳ್ತಾರೋ, ತಂದೆ ತಾಯಿಗಳನ್ನೇ ಎದುರು ನೋಡ್ತಾರೋ ಎಲ್ಲದಕ್ಕೂ, ಹಾಗೆ ದೇವರ ಮಕ್ಕಳು ಅಂತ ಅನಿಸಿಕೊಂಡಿರುವಂತ ನಾವುಗಳು ಸಹ ಎಲ್ಲಾ ಪ್ರತಿಯೊಂದು ಸಂಗತಿಗಳಿಗಾಗಿ, ನಮ್ಮ ಜೀವಿತದ ಪ್ರತಿಯೊಂದು ಆಗು ಹೋಗುಗಳಿಗಾಗಿ ನಾವು ನಮ್ಮ ದೇವರನ್ನೇ ಎದುರು ನೋಡಬೇಕು. ನಮ್ಮ ದೇವರ ಸಹಾಯಕ್ಕಾಗಿ, ಆತನ ಕೃಪೆ ಕರುಣೆಗಳಿಗಾಗಿ ನಾವು ಎದುರು ನೋಡಲೇಬೇಕು. ಇಲ್ಲಿ ಭಕ್ತನು ಬರೆಯುವ ಹಾಗೆ, ನಾನು ಯೆಹೋವನನ್ನು ಎದುರು ನೋಡ್ತೀನಿ, ದೇವರನ್ನ ಕಾದುಕೊಳ್ತೀನಿ, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡು. ಯಾವಾಗ ನಾವು ಎದುರು ನೋಡ್ತೇವೋ, ಯಾವಾಗ ನಾವು ಆತನ ಸಹಾಯಕ್ಕಾಗಿ ಕಾದುಕೊಂಡಿರ್ತೇವೋ, ನಾವು ನಿರೀಕ್ಷೆ ಮಾಡ್ತಾ ಇರ್ತೀವೋ, ಆಗ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಅಥವಾ ನಮ್ಮ ಮೊರೆಗೆ ಕಿವಿಗೊಡ್ತಾನೆ ಅಂತ ಇಲ್ಲಿ ಭಕ್ತನು ಬರಿತಾ ಇದ್ದಾನೆ. ದೇವರ ಮಕ್ಕಳಾಗಿ ಜೀವನ ಮಾಡುವಾಗ ನಾವು ಎಲ್ಲ ವಿಷಯಗಳಲ್ಲಿ, ಪ್ರತಿಯೊಂದು ನಮ್ಮ ಆಗು ಹೋಗುಗಳಿಗೆ ನಾವು ದೇವರನ್ನೇ ಆತುಕೊಳ್ಬೇಕು, ಆತನನ್ನೇ ಅವಲಂಬಿಸಿದವರಾಗಿರಬೇಕು, ಆತನನ್ನೇ ನಾವು ಎದುರು ನೋಡುವವರಾಗಿರ್ಬೇಕೆ ಹೊರತು ಮನುಷ್ಯರ ಮೇಲೆ ನಾವು ಆತುಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಹಾಗೆ ನಾವೇನಾದರೂ ಮನುಷ್ಯರ ಮೇಲೆ ಭರವಸವಿಟ್ಟು ಮನುಷ್ಯರನ್ನೇ ನಾವು ಎದುರು ನೋಡ್ತಾ ಇದ್ರೆ ಸಹಾಯಕ್ಕಾಗಿ, ಒಂದಲ್ಲ ಒಂದು ರೀತಿಯ ಕಷ್ಟ ನಷ್ಟಗಳಿಗೆ ಅಥವಾ ನಿರಾಶೆಗಳಿಗೆ ನಾವು ಗುರಿಯಾಗುವಂಥದ್ದು ತಪ್ಪುವುದೇ ಇಲ್ಲ ವಾಕ್ಯದ ಪ್ರಕಾರವಾಗಿ. ಆದ್ದರಿಂದ ಈ ಭಕ್ತನು ಹೇಳುವ ಹಾಗೆ, ನಾನಂತೂ ಯೆಹೋವನನ್ನೇ ಎದುರು ನೋಡುವೆನು ಅಂದ್ರೆ ಆತನ ಸಹಾಯಕ್ಕಾಗಿ, ಆತನ ಆಶೀರ್ವಾದಗಳಿಗಾಗಿ ನಾನು ಎದುರು ನೋಡ್ತಾ ಇದ್ದೀನಿ ಅಂತ ಇಲ್ಲಿ ಮೀಕನು ಬರಿತಾ ಇದ್ದಾನೆ. ಹಾಗಾದ್ರೆ ದೇವರ ಮಕ್ಕಳಾಗಿ ನಾವು ಯಾವುದಕ್ಕಾಗಿ
ಯೆಹೋವನನ್ನ ಅಥವಾ ದೇವರನ್ನ ಎದುರು ನೋಡಬೇಕು, ದೇವರನ್ನ ನಿರೀಕ್ಷಿಸಿಕೊಂಡಿರಬೇಕು, ಅಥವಾ ದೇವರಿಗಾಗಿ ಕಾದುಕೊಂಡಿರಬೇಕು. ಯಾವ ವಿಷಯಗಳಿಗಾಗಿ? ತುಂಬಾ ವಿಷಯಗಳುಂಟು. ಆ ಎಲ್ಲ ವಿಷಯಗಳನ್ನ ನಮ್ಮ ಈ ಕ್ಲುಪ್ತ ಸಮಯದಲ್ಲಿ ಧ್ಯಾನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ 2-3 ವಿಷಯಗಳನ್ನು ಮಾತ್ರ ಈ ದಿವಸ ನಾವು ತಿಳಿದುಕೊಳ್ಳೋಣ. ಯಾತಕ್ಕಾಗಿ ನಾವು ಎದುರು ನೋಡಬೇಕು ದೇವರನ್ನ? ಯಾಕಾಗಿ ನಾವು ದೇವರಿಗಾಗಿ ಕಾದುಕೊಂಡಿರಬೇಕು? ಯಾಕೆ ನಾವು ದೇವರನ್ನ ನಿರೀಕ್ಷೆ ಮಾಡಬೇಕು ಅಂತೇಳಿ ನಾವು ನೋಡೋದಾದ್ರೆ, ಕೀರ್ತನೆಗಳ ಪುಸ್ತಕ 5ನೇ ಅಧ್ಯಾಯ ಅದರಲ್ಲಿ 3ನೇ ವಚನದಲ್ಲಿ ವಾಕ್ಯ ಹೀಗೆ ಬರೆದಿದೆ. ಕೀರ್ತನೆಗಳು 5ನೇ ಅಧ್ಯಾಯ 3ನೇ ವಚನದಲ್ಲಿ, ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಪ್ರಾರ್ಥನೆ ಮಾಡುವಂಥದ್ದು ಕ್ರೈಸ್ತ ವಿಶ್ವಾಸಿಗಳ ಜೀವಿತದ ಒಂದು ಪ್ರಮುಖವಾದಂತಹ ಅಂಶ. ಭಕ್ತನು ಒಂದು ಹಾಡನ್ನು ಹೀಗೆ ಬರೀತಾನೆ, ಪ್ರಾರ್ಥನೆಯೇ ನನ್ನ ಜೀವದ ಉಸಿರು ಎಂಬುದಾಗಿ. ಅಂತೇಳಿದ್ರೆ ಉಸಿರು ಹೇಗೆ ನಮಗೆ ಅತಿ ಅವಶ್ಯಕವೋ, ಅದಿಲ್ಲದಿದ್ದರೆ ನಾವು ಮನುಷ್ಯರು ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅಂತ ನಮಗೆ ಗೊತ್ತು. ಆ ಉಸಿರಿನ ಹಾಗೆಯೇ ಒಬ್ಬ ಆತ್ಮಿಕ ವ್ಯಕ್ತಿಗೆ ಅಥವಾ ದೇವರ ಮಕ್ಕಳೆನಿಸಿಕೊಂಡಂತ ವ್ಯಕ್ತಿಗಳಿಗೆ ಆ ಪ್ರಾರ್ಥನೆ ಉಸಿರಿನ ತರ ಅದು ಇದೆ, ಅದು ಇರಲೇಬೇಕು, ಅದನ್ನು ನಾವು ಅಳವಡಿಸಿಕೊಳ್ಳಲೇಬೇಕು. ಪ್ರಾರ್ಥನೆಯೇ ನಮ್ಮ ಜೀವಿತದ ಪ್ರಮುಖವಾದಂಥ ಒಂದು ಅಂಶ. ಪ್ರಾರ್ಥನೆ ಇಲ್ಲದೆ, ಪ್ರಾರ್ಥನಾ ಜೀವಿತ ಇಲ್ಲದೆ ನಾವು ವಿಶ್ವಾಸಿಗಳಂತ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ದಾವೀದನು ಹೀಗೆ ಬರೀತಾ ಇದ್ದಾನೆ, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಪ್ರಾರ್ಥನೆ ಮಾಡ್ತೀವಿ ನಾವು. ನಮ್ಮ ಬಲಹೀನತೆ ಏನಂತ ಹೇಳಿದ್ರೆ ಪ್ರಾರ್ಥನೆ ಮಾಡ್ತೀವಿ, ಮಾಡಿದ ಮೇಲೆ ಅದಕ್ಕೆ ಉತ್ತರ ಸಿಗ್ತದೆ ಎನ್ನುವಂತ ನಂಬಿಕೆ ನಮ್ಮಲ್ಲಿ ಇರೋದೇ ಇಲ್ಲ. ಯಾಕಂದ್ರೆ ನಮಗೆ ಪ್ರಾರ್ಥನೆ ಮಾಡಿದ ತಕ್ಷಣ ಉತ್ತರ ಬರಬೇಕು, ಆ ಕ್ಷಣವೇ ನಮಗೆ ಎಲ್ಲವೂ ಆಗ್ಬಿಡ್ಬೇಕು ಎನ್ನುವಂಥದ್ದು ನಮ್ಮ ಆಶೆ. ಆ ಥರ ಅದನ್ನು ನಾವು ನಿರೀಕ್ಷೆ ಮಾಡ್ತೇವೆ. ಆದರೆ ದೇವರ ಚಿತ್ತ ಬೇರೆ. ಯಾಕಂತ ಹೇಳಿದ್ರೆ ದೇವರು ತನ್ನ ಸಮಯದಲ್ಲಿ ತಾನು ನೇಮಕ ಮಾಡಿದಂಥ ರೀತಿಯಲ್ಲಿ ನಮಗೆ ಉತ್ತರವನ್ನು ದಯಪಾಲಿಸ್ತಾನೆ ಹೊರತು ನಾವು ಕೇಳಿದ ತಕ್ಷಣ ಎಲ್ಲವನ್ನು ದೇವರು ಉತ್ತರಿಸೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ನಂಬಿಕೆ ವಿಶ್ವಾಸಗಳನ್ನು ಆತ ಪರೀಕ್ಷೆ ಮಾಡ್ತಾನೆ. ಆ ನಂಬಿಕೆಯಲ್ಲಿ ಇದ್ದೇವಾ ಇಲ್ವಾ, ಬಲವಾಗಿದ್ದೇವಾ ಇಲ್ವಾ, ನಾವು ವಿಶ್ವಾಸದಲ್ಲಿ ಇದ್ದೇವಾ, ಕೇವಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕೆ ಮಾತ್ರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ ಅನ್ನುವಂಥದ್ದು ದೇವರಿಗೆ ಮಾತ್ರ ಗೊತ್ತಿರ್ತದೆ. ಇನ್ನೊಂದೇನಂತ ಹೇಳಿದ್ರೆ, ನಮಗೆ ಯಾವ ಸಮಯದಲ್ಲಿ ಏನು ಕೊಡಬೇಕು ಅಂತ ನಮಗಿಂತ ಹೆಚ್ಚಾಗಿ ದೇವರಿಗೆ ಗೊತ್ತಿರ್ತದೆ. ನಮ್ಮ ವಿಷಯದಲ್ಲಿ ನಾವು ಆಲೋಚನೆ ಮಾಡುವಂಥದ್ದು ಕ್ಷಣಿಕವಾದದ್ದು. ಈಗ ಆಗ್ಬಿಡ್ಬೇಕು, ಈಗ ಸಿಕ್ಬಿಡ್ಬೇಕು, ಈಗ ನಂಗೆಲ್ಲ ಒಳ್ಳೇದಾಗಬೇಕು ಅಂತ ನಾವು ಅಂದ್ಕೊಳ್ತೇವೆ. ಆದರೆ ದೇವರ ಚಿತ್ತವೇ ಬೇರೆ ಇರ್ತದೆ. ನಮಗೆ ಏನು ಕೊಟ್ಟರೆ ನಮಗದು ಉಪಯೋಗ ಆಗ್ತದೆ ಎನ್ನುವಂಥದ್ದು ನಮಗಿಂತ ಚೆನ್ನಾಗಿ ದೇವರಿಗೆ ಗೊತ್ತು. ಈಗ ಉದಾಹರಣೆಗೆ ಹೇಳೋದಾದ್ರೆ, ನಾವು ನಮ್ಮ ಮಕ್ಕಳನ್ನ ಬೆಳೆಸುವಾಗ ಒಂದು ವೇಳೆ ಮಗು, ಚಿಕ್ಕ ಮಗು, ಯಾವ ಪ್ರಪಂಚ ಜ್ಞಾನ ಇಲ್ಲದಂತ ಎಳೆ ಮಗು, ಚಿಕ್ಕ ಮಗು ಬೆಂಕಿ ಹತ್ರ ಹೋದಾಗ ಆ ಬೆಂಕಿ ತನ್ನನ್ನು ಸುಡ್ತದೆ ಎನ್ನುವಂಥದ್ದು ಮಗುವಿಗೆ ಗೊತ್ತಿಲ್ಲ. ಅದು ಆ ಬೆಂಕಿಯ ಜೊತೆ ಆಟವಾಡಲಿಕ್ಕೆ ಮಗು ಇಷ್ಟಪಡ್ತದೆ. ಮಗು ಇಷ್ಟಪಡ್ತು ಅಂತೇಳಿ ನಾವು ಮಗುವನ್ನ ಬೆಂಕಿಯ ಜೊತೆ ಆಟ ಆಡ್ಲಿಕ್ಕೆ ಬಿಡ್ತೇವಾ? ಯಾಕಂತ ಹೇಳಿದ್ರೆ ಬೆಂಕಿ ಸುಡ್ತದೆ ಎನ್ನುವಂಥದ್ದು ನಮಗೆ ಗೊತ್ತು, ಆದ್ರೆ ಮಗುವಿಗೆ ಗೊತ್ತಿಲ್ಲ. ಅದು ಹಠ ಮಾಡ್ತದೆ, ಅದು ಬೇಕೇ ಬೇಕು ಅಂತ. ಆದರೆ ನಾವೇನ್ ಮಾಡ್ತೀವಿ ತಂದೆ ತಾಯಿಗಳು, ಅದರಿಂದ ಆಗುವಂತ ಅಪಾಯಗಳು, ಬೆಂಕಿ ಒಂದೇ ಅಲ್ಲ, ಯಾವುದೇ ಅಪಾಯ ತಂದೊಡ್ಡುವಂತ ವಸ್ತುಗಳನ್ನ ನಾವು ಮಕ್ಕಳಿಗೆ ಸಿಗುವ ಹಾಗೆ ಇಡೋದಿಲ್ಲ ಅಥವಾ ಕೊಡೋದಿಲ್ಲ ಹಠ ಮಾಡಿದ್ರು. ಹಾಗೆಯೇ ಪ್ರಾರ್ಥನೆಯಲ್ಲಿ ನಾವೇನು ಬೇಡಿಕೊಳ್ತೇವೋ ಅದನ್ನ ಯಾವ ಸಮಯದಲ್ಲಿ ನಮಗೆ ಕೊಡಬೇಕೋ ಆಗ ಸ್ವಾಮಿ ಕೊಡ್ತಾನೆ. ಆದರೆ ಎದುರು ನೋಡುವಂಥದ್ದು ನಮ್ಮ ಕರ್ತವ್ಯ. ಇಲ್ಲಿ ಭಕ್ತನ ಅದನ್ನೇ ಹೇಳ್ತಾನೆ, ನಾನು ಬೆಳಿಗ್ಗೆನೆ ಎದ್ದು ಪ್ರಾರ್ಥನೆ ಮಾಡಿದ್ದೀನಿ, ಪ್ರಾರ್ಥನೆ ಮಾಡಿ ಸದುತ್ತರಕ್ಕಾಗಿ ನಾನು ಎದುರು ನೋಡ್ತಾ ಇದ್ದೀನಿ. ದೇವರೇ, ನೀನು ಯಾವಾಗ ಉತ್ತರ ಕೊಡ್ತೀಯಾ? ನಾನು ಈ ಪ್ರಾರ್ಥನೆ ಮಾಡಿದೆ, ಈ ಅವಶ್ಯಕತೆ ನನಗಿದೆ. ಈ ಉದಾಹರಣೆಗೆ ನಾವು ಪ್ರಾರ್ಥನೆ ಮಾಡ್ತೇವೆ, ನಮಗೇನೋ ಒಂದು ಆಶೆ, ಏನೋ ಒಂದು ತಗೊಳ್ಬೇಕು, ಏನೋ ಒಂದು ಮಾಡಬೇಕು ಅಂತ ಆಶೆ. ಆದರೆ ಅದು ಆ ಸಮಯದಲ್ಲಿ ನಮಗೆ ಸಿಕ್ಕರೆ ಅದರಿಂದ ಅಪಾಯ ಇದೆ ಅಂತ ದೇವರಿಗೆ ಗೊತ್ತಿರ್ತದೆ. ಹಾಗಾಗಿ ಆತ ಏನ್ ಮಾಡ್ತಾನೆ, ತನ್ನ ಸಮಯದಲ್ಲಿ ನಮಗೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಮ್ಮನ್ನ ಸಂತೋಷ ಪಡಿಸ್ತಾನೆ. ಅದು ಚಿರಕಾಲ ಉಳಿಯುವಂಥದ್ದು ಆತನ ಕೊಡುವುದು. ಆದರೆ ನಮ್ಮ ಬೇಡಿಕೆ ತಕ್ಷಣಕ್ಕೆ ಈಡೇರುವಂಥದ್ದು ಅದು ಕ್ಷಣಿಕ. ಆದರೆ ನಾವು
ಅದಕ್ಕಾಗಿ ಎದುರು ನೋಡಬೇಕು. ಆತನ ಸಹಾಯಕ್ಕಾಗಿ, ನಮ್ಮ ಪ್ರಾರ್ಥನೆಯ ಉತ್ತರಕ್ಕಾಗಿ ನಾವು ಕಾಯ್ತಾ ಇರಬೇಕು. ನಿರಾಶರಾಗಬಾರ್ದು, ನಿರೀಕ್ಷೆ ಇರಬೇಕು ಅಂತ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಆದ್ದರಿಂದ ನಮ್ಮ ಪ್ರಾರ್ಥನೆಗಳು ಕೆಲವೊಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ತೀರಾ ಅವಶ್ಯಕತೆ ಇದ್ದಾಗ ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ಸ್ವಾಮಿ ಉತ್ತರ ಕೊಟ್ಟು ಬಿಡ್ತಾನೆ. ಪ್ರಾರ್ಥನೆ ಮುಗಿಯುವುದಕ್ಕಿಂತ ಮುಂಚಿತವಾಗಿಯೇ ನಮಗೆ ಆ ಸಹಾಯ ಬಂದೊದಗಿರ್ತದೆ. ನಮ್ಮಲ್ಲೇನೋ ಒಂದು ದೈವಿಕ ಸಮಾಧಾನ ತುಂಬಿಕೊಳ್ತದೆ, ಧೈರ್ಯ ಪಡಿಸ್ತದೆ ಆ ಪ್ರಾರ್ಥನೆ ನಮ್ಮನ್ನು. ಆಗ ನಾವು ತಿಳ್ಕೊಳ್ಬೇಕು, ನನ್ನ ಪ್ರಾರ್ಥನೆಗೆ ಸ್ವಾಮಿ ಉತ್ತರ ದಯಪಾಲಿಸಿದ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರ್ತೇವೆ, ಯಾವುದೋ ಒಂದು ಬಿಡಿಸಲಾರದಂತ ಇಕ್ಕಟ್ಟಿನಲ್ಲಿ ಸಿಕ್ಕೊಂಡು ಬಿಟ್ಟಿರ್ತೇವೆ, ಅದರಿಂದ ಬಿಡಿಸ್ಕೊಳ್ಬೇಕು. ದೇವರು ನಮಗೆ ತಕ್ಷಣವೇ ಸಹಾಯ ಮಾಡ್ತಾನೆ. ಹಾಗೆ ದೇವರ ಚಿತ್ತಕ್ಕನುಸಾರವಾಗಿ ಒಪ್ಪಿಸಿ ನಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿ ಅಲ್ಲಿ ಭಕ್ತನು ಹೇಳುವ ಹಾಗೆ ಸದುತ್ತರವನ್ನು ನಾವು ಎದುರು ನೋಡುವವರಾಗಿರಬೇಕು. ನಿರಾಶರಾಗಬಾರ್ದು. ತಡವಾದರೂ ಸಹ ಸ್ವಾಮಿ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸ್ತಾನೆ. ಆದ್ರಿಂದ ನಾವು ಪ್ರಾರ್ಥನೆಯ ಸದುತ್ತರವನ್ನು ಎದುರು ನೋಡುವಂಥವ್ರು, ನಿರೀಕ್ಷಿಸುವಂಥವ್ರು ಆಗಿರಬೇಕು ಅಂತ ವಾಕ್ಯ ಹೇಳ್ತದೆ. ಇನ್ನು ಎರಡನೇ ವಿಷಯದಲ್ಲಿ ಅಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರಲ್ಲಿ 23ನೇ ವಚನ, ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆಯೇ ನರಳುತ್ತೇವೆ. ಇಲ್ಲಿ ದೇವರ ಮಕ್ಕಳಿಗೂ ಈ ಲೋಕದ ಮಕ್ಕಳಿಗೂ ಅಥವಾ ಜನರಿಗೂ ಇರುವಂತಹ ವ್ಯತ್ಯಾಸಗಳು ಬಹಳ ಉಂಟು. ಏನಂತ ಹೇಳಿದ್ರೆ, ನಾವು ಮುಂದೆ ನಮ್ಮ ದೇಹಕ್ಕೆ ಸಿಗಬೇಕಾದಂತ ವಿಮೋಚನೆಯ ನಿರೀಕ್ಷಣೆಯಲ್ಲಿ ನಾವಿದ್ದೇವೆ. ನಾವು ಈ ಲೋಕದಲ್ಲಿ ಈ ದೇಹವನ್ನು ತ್ಯಜಿಸಿದ್ರೂ ಸಹ ನಾವು ಮುಂದೆ ಪರಲೋಕದಲ್ಲಿ ನಾವು ನಿತ್ಯ ನಿತ್ಯಕ್ಕೂ ಜೀವಿಸ್ತೇವೆ ಎನ್ನುವಂತ ಸತ್ಯ ನಮಗೆ ಗೊತ್ತು. ದೇವರ ಮಕ್ಕಳೆನಿಸಿಕೊಂಡಂತವರಿಗೆ ಗೊತ್ತು, ಈ ಲೋಕದ ನಮ್ಮ ಜೀವಿತ ಕ್ಷಣಿಕ, ನಾವಿಲ್ಲಿ ಸ್ವಲ್ಪ ಕಾಲ ಮಾತ್ರ ಇರುವಂತವ್ರು, ನಾವು ಪ್ರಯಾಣಿಕರು. ದೇವರು ನಮ್ಮನ್ನು ಕರೆದಾಗ ನಾವು ಆತನ ಬಳಿಗೆ ಹೋಗಲೇಬೇಕು. ಅಲ್ಲಿ ಹೋದ್ಮೇಲೆ ನಾವು ದೇವರೊಟ್ಟಿಗೆ ನಿರಂತರವಾಗಿ ಜೀವನ ಮಾಡ್ತೇವೆ, ನಿತ್ಯ ನಿತ್ಯಕ್ಕೂ ಇರ್ತೇವೆ ಎನ್ನುವಂಥ ಸತ್ಯ ಅದು ದೇವರ ಮಕ್ಕಳಿಗೆ ಮಾತ್ರ ಮೀಸಲಾಗಿರುವಂಥದ್ದು, ಅದು ತಿಳಿದಿರುವಂಥದ್ದು. ಇಲ್ಲಿ ನಾವು ಎದುರು ನೋಡಬೇಕಾದಂತಹ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಈ ಲೋಕದಲ್ಲಿ ಜೀವನ ಮಾಡುವಾಗ ಅನೇಕ ನರಳಾಟಗಳು, ತೊಂದರೆಗಳು, ಕಷ್ಟಗಳು, ಸಂಕಟಗಳು ನಮಗೆ ಉಂಟು. ಯಾಕಂದ್ರೆ ನಾವು ಮನುಷ್ಯರು, ಈ ಲೋಕ ಸೈತಾನನ ವಶದಲ್ಲಿದೆ. ಇಲ್ಲಿರುವಂತ ಎಲ್ಲ ಶೋಧನೆಗಳನ್ನ, ಕಷ್ಟ ಸಂಕಟಗಳನ್ನ ನಾವು ಅನುಭವಿಸಲೇಬೇಕು. ಅದೆಲ್ಲವನ್ನ ನಾವು ಅನುಭವಿಸುವುದರ ಜೊತೆಗೆ ನಮ್ಮ ಒಂದು ನಿರೀಕ್ಷಣೆ ಅಥವಾ ನಮ್ಮ ಒಂದು ಎದುರು ನೋಡುವಿಕೆ ಏನಂತ ಹೇಳಿದ್ರೆ, ಈ ದೇಹಕ್ಕೆ ಸಿಕ್ಕುವಂತ ವಿಮೋಚನೆ. ನಾನು ಇಲ್ಲಿ ನರಳಾಡಿದ್ರು ನಾನು ತಂದೆಯಾದ ದೇವರೊಟ್ಟಿಗೆ ನಿತ್ಯ ನಿತ್ಯಕ್ಕೂ ನಾನು ಸಂತೋಷದಲ್ಲಿ ಇರ್ತೇನೆ ಎನ್ನುವಂತ ಎದುರು ನೋಡುವಿಕೆ ನಮ್ಮದಾಗಿರ್ತದೆ. ಅಂತ ಒಂದು ಆಶೀರ್ವಾದವನ್ನು ದೇವರು ತನ್ನ ಮಕ್ಕಳಿಗೆ ಒದಗಿಸಿಕೊಟ್ಟಿದ್ದಾನೆ. ಪವಿತ್ರಾತ್ಮನ ವರವನ್ನು ಹೊಂದಿಕೊಂಡಿದ್ದೇವೆ, ಆತನ ಮಕ್ಕಳಾಗಿ ಜೀವನ ಮಾಡ್ತಾ ಇದ್ದೇವೆ. ಆದರೂ ಸಹ ನಾವು ಇಲ್ಲಿನ ನರಳಾಟಗಳನ್ನ ನಾವು ಸಹಿಸಿಕೊಳ್ತೇವೆ. ಇಲ್ಲಿನ ನರಳಾಟಗಳನ್ನ ನಾವು ನಮ್ಮೊಳಗೆ ನಾವು ನರಳ್ತಾ ಇದ್ರೂ ಸಹ ನಾವು ಹೊರಗೆ ಸಂತೋಷವಾಗಿ ತೋರ್ಪಡಿಸಿಕೊಳ್ತೇವೆ. ಯಾಕಂತ ಹೇಳಿದ್ರೆ, ಈ ದೇಹಕ್ಕೆ, ಈ ಶರೀರಕ್ಕೆ ಒಂದು ದಿನ ವಿಮೋಚನೆ ಉಂಟು. ನಾನು ಕರ್ತನೊಟ್ಟಿಗೆ ಸದಾಕಾಲ ಜೀವನ ಮಾಡ್ತೇನೆ, ಅದಕ್ಕಾಗಿ ನಾನು ಎದುರು ನೋಡ್ತಾ ಇದ್ದೇನೆ. ಆದುದರಿಂದ ಆ ಪರಲೋಕದ ದಿವ್ಯ ಸಂತೋಷವನ್ನ ಎದುರು ನೋಡ್ತಾ, ಅದನ್ನ ನೆನಪು ಮಾಡಿಕೊಳ್ತಾ ಈ ಲೋಕದ ಎಲ್ಲ ನರಳಾಟವನ್ನ ನಾವು ಬಹಳ ತಾಳ್ಮೆಯಿಂದ ಸಹಿಸಿಕೊಳ್ತೇವೆ. ಅಥವಾ ನಮ್ಮೊಳಗೆ ನರಳಿದ್ರೂ ಸಹ ನಾವು ಆ ವಿಮೋಚನೆಯನ್ನ ಎದುರು ನೋಡುವವರಾಗಿರ್ತೇವೆ. ಹಾಗಿರ್ಬೇಕು ಅಂತೇಳಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಅದರಿಂದ ನಮ್ಮ ಈ ಎರಡನೆಯ ಎದುರು ನೋಡುವಿಕೆ ಅಥವಾ ಕಾದುಕೊಳ್ಳುವಿಕೆ ಯಾತಕ್ಕಾಗಿ ಅಂದ್ರೆ, ಈ ದೇಹದ ವಿಮೋಚನೆಗಾಗಿ ನಾವು ಕಾದುಕೊಳ್ಬೇಕು. ಒಂದು ದಿನ ಬರ್ತದೆ ಎನ್ನುವಂತ ಸತ್ಯಾಂಶ ನಮಗೆ ಗೊತ್ತಿರಬೇಕು. ಇನ್ನು ಮೂರನೇದಾಗಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರಲ್ಲಿ 7ನೇ ವಚನದಲ್ಲಿ ಪೌಲನ್ ಹೀಗೆ ಬರೀತಾನೆ. 1 ಕೊರಿಂಥ 1:7 ಹೀಗೆ ನೀವು ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ. ಇಲ್ಲೇನಂತ ಹೇಳಿದ್ರೆ, ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದವರಾಗಿ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀವಿ. ನಮಗಿರುವಂತಹ ಇನ್ನೊಂದು ನಿರೀಕ್ಷಣೆ ಅಂತ ಹೇಳಿದ್ರೆ, ಕ್ರಿಸ್ತನು ಬೇಗನೆ ಈ ಲೋಕಕ್ಕೆ ತಿರುಗಿ ಬರ್ಲಿಕ್ಕಿದ್ದಾನೆ, ನ್ಯಾಯಾಧಿಪತಿಯಾಗಿ ಬರ್ಲಿಕ್ಕಿದ್ದಾನೆ. ಬಂದು
ನಮ್ಮನ್ನ ತನ್ನ ಜೊತೆಯಲ್ಲಿ ಆತನು ಕರೆದುಕೊಂಡು ಹೋಗ್ತಾನೆ. ತನ್ನ ನಿತ್ಯ ಸೌಭಾಗ್ಯದಲ್ಲಿ ನಮ್ಮನ್ನ ಸೇರಿಸ್ತಾನೆ. ಆತನ ಪ್ರತ್ಯಕ್ಷತೆಯನ್ನ ನಾವು ಎದುರು ನೋಡ್ತಾ ಇದ್ದೀವಿ. ಯಾವಾಗ ಬರ್ತದೆ ಆ ದಿವಸ? ಯಾವಾಗ ಸ್ವಾಮಿ ನಮ್ಮ ಈ ಲೋಕದ ಎಲ್ಲ ಈ ಜಂಜಾಟಗಳಿಂದ ನಮಗೆ ಬಿಡುಗಡೆ ಕೊಡ್ತಾನೆ ಎನ್ನುವಂತ ನಿರೀಕ್ಷಣೆಯಲ್ಲಿ ನಾವು ಕಾಯ್ತಾ ಇದ್ದೇವೆ. ದೇವರ ಮಕ್ಕಳಿಗಿರುವಂತ ಇದೊಂದು ಕೃಪೆ. ಈ ವಿಷಯದಲ್ಲಿ ಸ್ವಾಮಿ ನಮಗೆ ಬಹಳಷ್ಟು ಆಶೀರ್ವಾದಗಳನ್ನ ಮಾಡ್ತಾ ಇದ್ದಾನೆ. ಅದರಿಂದ ಅಲ್ಲಿ 1 ಕೊರಿಂಥ 1:4-6 ವಚನಗಳಲ್ಲಿ ನೋಡುವಾಗ ಅಲ್ಲಿ ಪೌಲನು ದೇವರು ನಮಗೆ ಅನುಗ್ರಹಿಸಿರುವಂತ ಎಲ್ಲ ಆಶೀರ್ವಾದಗಳ ನಿಮಿತ್ತವಾಗಿ ಆತ ದೇವರನ್ನ ಕೊಂಡಾಡ್ತೀನಿ ನಾನು. ಯಾಕಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲಾ ನುಡಿಯಲ್ಲಿಯೂ ಎಲ್ಲಾ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ. ದೇವರ ಮಕ್ಕಳಾಗಿ ನಮಗೆ ಎಲ್ಲ ವಿಷಯಗಳಲ್ಲಿ ಸಮೃದ್ಧಿ ಉಂಟು. ನಾವು ಅದನ್ನ ಕಂಡುಕೊಳ್ಬೇಕು, ನಾವು ಅದನ್ನು ಅನುಭವಿಸುವವರಾಗಬೇಕು. ಅದೆಲ್ಲದು ಆಗಬೇಕು ಅಂತ ಹೇಳಿದ್ರೆ ನಾವು ಎದುರು ನೋಡುವವರಾಗಿರಬೇಕು. ದೇವರ ಆ ಪ್ರತ್ಯಕ್ಷತೆಯನ್ನ ಅಥವಾ ದೇವರ ಆಶೀರ್ವಾದವನ್ನ, ದೇವರ ಸದುತ್ತರವನ್ನ ನಾವು ಯಾವಾಗಲೂ ಎದುರು ನೋಡುವವರಾಗಿದ್ರೆ, ತಾಳ್ಮೆ ನಮ್ಮಲ್ಲಿರುವುದಾದರೆ ನಾವು ಎಲ್ಲ ವಿಷಯಗಳಲ್ಲಿ ಸಮೃದ್ಧಿ ಉಳ್ಳವರಾಗಿರ್ತೇವೆ. ನಾವು ಕೊರತೆಯಲ್ಲಿದ್ದರೂ ಸಹ ನಾವು ಸಂತೃಪ್ತಿಯ ಜೀವಿತವನ್ನು ಜೀವಿಸುವಂತ ಆಶೀರ್ವಾದವನ್ನ ಹೊಂದಿದವರಾಗಿರ್ತೇವೆ. ಅದಕ್ಕೋಸ್ಕರ ಪೌಲನ್ ಬರೀತಾನೆ, ಯಾವ ಕೃಪಾ ವರದಲ್ಲಿಯೂ ಕೊರತೆ ಇಲ್ಲದವರಾಗಿ. ಯಾವುದರಲ್ಲಿಯೂ ದೇವರು ಕೊಟ್ಟಂತ ಆ ಆಶೀರ್ವಾದಗಳಲ್ಲಿ, ಆ ಕೃಪಾ ವರಗಳಲ್ಲಿ ನಮಗೆ ಕೊರತೆನೇ ಇರುವುದಿಲ್ಲ. ಅಂತ ಸಂಗತಿ ಯಾಕಂತ ಹೇಳಿದ್ರೆ ನಾವು ಆತನ ಪ್ರತ್ಯಕ್ಷತೆಯನ್ನ ಎದುರು ನೋಡ್ತಾ ಇದ್ದೇವೆ. ಇಂದಲ್ಲ ನಾಳೆ ಸ್ವಾಮಿ ನನ್ನನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು, ಯಾಕಂತ ಹೇಳಿದ್ರೆ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 1-2ನೇ ವಚನದಲ್ಲಿ ಆತ ಹೇಳ್ತೇವೆ, ನಾನು ಬಂದು ನಾನು ನಿಮ್ಮನ್ನ ಕರೆದುಕೊಂಡು ಹೋಗ್ತೇನೆ. ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಅಲ್ಲಿ ಸಿದ್ಧ ಮಾಡಿ ಇಟ್ಟಿದ್ದೇನೆ ನಿಮಗೋಸ್ಕರ. ನಾನು ಅಲ್ಲಿ ಕರೆದುಕೊಂಡು ಹೋಗ್ತೇನೆ, ನನ್ನ ಜೊತೆಯಲ್ಲಿ ನಿಮ್ಮನ್ನ ಇಟ್ಕೊಳ್ತೇನೆ ಅಂತ ಒಂದು ನಿರೀಕ್ಷೆ ನಮಗೆ ದೇವರು ಕೊಟ್ಟಿರುವಾಗ ಕಾದುಕೊಂಡಿರುವುದು ನಮ್ಮ ಕರ್ತವ್ಯ, ಎದುರು ನೋಡುವುದು ನಮ್ಮ ಕರ್ತವ್ಯ, ಅಥವಾ ನಿರೀಕ್ಷೆಯುಳ್ಳವರಾಗಿ ಜೀವನ ಮಾಡುವಂಥದ್ದು ನಮ್ಮ ಕರ್ತವ್ಯ. ನಾವು ನಿರಾಶೆ ಪಡಬಾರ್ದು. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ತಡ ಆಯಿತು, ನಮ್ಮ ಕಷ್ಟಗಳು ತೀರು ಹೋಗ್ಲಿಲ್ಲ, ನಮ್ಮ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ, ನಮ್ಮ ಮಕ್ಕಳ ಭವಿಷ್ಯಗಳು ರೂಪಿಸಲ್ಪಡಲಿಲ್ಲ, ಹೀಗೆ ನಮ್ಮ ಆಶೆಗಳು ತೀರಿಸಲ್ಪಡಲಿಲ್ಲ, ಹೀಗೆ ಅನೇಕ ಪಟ್ಟಿ ಉಂಟು ನಮ್ಮಲ್ಲಿ. ಆದರೆ ಅವೆಲ್ಲವನ್ನ ನಿವಾರಣೆ ಮಾಡಲಿಕ್ಕೆ ಕರ್ತನು ಸದಾ ಸಿದ್ಧನಾಗಿರ್ತಾನೆ. ಆದರೆ ಅದು ಆತನ ಸಮಯದಲ್ಲಿ ಮಾತ್ರ. ವಾಕ್ಯ ಬರೆಯಲ್ಪಟ್ಟಿದೆ, ದೇವರು ತನ್ನ ಸಮಯದಲ್ಲಿ ಎಲ್ಲವನ್ನ ಚಂದಗೊಳಿಸ್ತಾನೆ ಅಂತ ಹೇಳಿ. ಆ ದೇವರು ಚಂದಗೊಳಿಸುವಂತ ಸಮಯವನ್ನ ನಾವು ಎದುರು ನೋಡುವವರಾಗಿರ್ಬೇಕು. ಅದಕ್ಕಾಗಿ ಕಾದುಕೊಂಡಿರೋರಾಗಿರ್ಬೇಕು. ಈಗ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಮನೆಗೆ ಯಾರಾದ್ರೂ ಬರ್ತಾರೆ, ನಾವು ತುಂಬಾ ಯಾರನ್ನ ಪ್ರೀತಿ ಮಾಡ್ತೇವೋ ಅಥವಾ ನಮಗೆ ಯಾರ ಜೊತೆಲಿ ತುಂಬಾ ಅನ್ಯೋನ್ಯತೆ ಇರುತ್ತೋ ಅವ್ರ ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ, ಅವರು ಬರುವುದು ತಡವಾದ್ರೂ ಸಹ ನಾವು ಬಹಳ ಸಂತೋಷದಿಂದ ಕಾಯ್ತೇವೆ. ಹೇಳಿದ ಸಮಯಕ್ಕೆ ಅವ್ರು ಬರ್ದಿದ್ರು ಸಹ ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಮೇಲೆ ನಮಗೆ ಬಹಳ ಪ್ರೀತಿ, ಅವ್ರನ್ನ ಕಂಡ್ರೆ ನಮಗೆ ಬಹಳ ಇಷ್ಟ, ಅವ್ರ ಮನೆಗೆ ಬರುವುದು ನಮಗೆ ತುಂಬಾ ಆಶೀರ್ವಾದ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಎಷ್ಟೊತ್ತಾದ್ರೂ ತಾಳ್ಮೆಯಿಂದ ಕಾಯ್ತೀವಿ, ಬರ್ತಾರೆ, ಖಂಡಿತವಾಗ್ಲಿ ಬರ್ತಾರೆ ಅಂತ ನಂಬಿಕೆಯಿಂದ ಕಾಯ್ತೀವಿ. ಇದೇ ಸಂಗತಿ ದೇವರ ವಿಷಯದಲ್ಲೂ ಸಹ ನಮ್ಮಲ್ಲಿರಬೇಕು. ಇದೇ ಒಂದು ನಿರೀಕ್ಷಣೆ ದೇವರ ವಿಷಯದಲ್ಲಿ ನಮಗಿರಬೇಕು. ಇದೇ ಒಂದು ನಂಬಿಕೆಯ ಕಾಯುವಿಕೆ ಕರ್ತನ ವಿಷಯದಲ್ಲಿ ನಮಗೆ ಇರಬೇಕು. ಆಗಿದ್ದಾಗ ಮಾತ್ರ ಆ ನಮ್ಮ ನಿರೀಕ್ಷೆ ಸಾರ್ಥಕ ಆಗ್ತದೆ. ಆತನ ಪ್ರತ್ಯಕ್ಷತೆಯಲ್ಲಿ ನಾವು ಆತನೊಂದಿಗೆ ಪರಲೋಕದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಎದುರು ನೋಡುವಿಕೆ ಅಥವಾ ಈ ಕಾಯುವಿಕೆ, ಇದರಲ್ಲಿ ನಾವು ಸೋತು ಹೋಗಬಾರ್ದು, ನಾವು ತಪ್ಪಿ ಹೋಗಬಾರ್ದು, ನಾವು ತಾಳ್ಮೆ ಕಳೆದುಕೊಂಡವರಾಗಿರಬಾರ್ದು. ಯಾವಾಗ ನಮಗೆ ಈ ರೀತಿಯ ನಿರೀಕ್ಷಣೆ, ಈ ರೀತಿಯ ಎದುರು ನೋಡುವಿಕೆ ನಮಗೆ ಕೊಡಲ್ಪಟ್ಟಿದೆಯೋ ಅದನ್ನು ನಾವು ಕಡೆ ತನಕ ಕಾಪಾಡ್ಕೊಂಡು ಬರಬೇಕು. ಅದರ ನಂತರದ ಆ ಎದುರು ನೋಡುವಿಕೆಯ ಸಫಲತೆಯಲ್ಲಿ ನಾವು ಬಹಳಷ್ಟು ಆಶೀರ್ವಾದವನ್ನು ಹೊಂದಿದವರಾಗಿ ನಿತ್ಯಕ್ಕೂ ಕರ್ತನೊಟ್ಟಿಗೆ ಜೀವನ ಮಾಡುವಂತ ಧನ್ಯತೆಯನ್ನು ನಾವು ಪಡೆದುಕೊಳ್ತೇವೆ. ಆದ್ದರಿಂದ ಈ ದಿವಸ ಈ ಎದುರು ನೋಡುವಿಕೆ ಅಥವಾ ನಿರೀಕ್ಷಣ ಅಥವಾ ಕಾಯುವಿಕೆ, ಇದೆಲ್ಲದ ಈ ವಿಷಯಗಳ ಸಂಗತಿಗಳಲ್ಲಿ ನಾವು ದೃಢಚಿತ್ತರಾಗಿರಬೇಕು. ನಮ್ಮ ಪ್ರಾರ್ಥನೆಗೆ
ಸದುತ್ತರವನ್ನು ದಯಪಾಲಿಸ್ತಾನೆ. ದೇವರು ಇವತ್ತು ನನ್ನ ಪ್ರಾರ್ಥನೆಗೆ ಉತ್ತರ ಇಂದಲ್ಲ ನಾಳೆ ಸಿಕ್ಕೇ ಸಿಗ್ತದೆ ಎನ್ನುವಂತ ನಿರೀಕ್ಷೆ ನಮ್ಮಲ್ಲಿ ಇರಬೇಕು. ಆತನ ವಿಮೋಚನೆ ನಮಗೆ ಖಂಡಿತವಾಗಿ ಉಂಟು. ಅದಕ್ಕಾಗಿ ನಾವು ಕಾದುಕೊಂಡಿರಬೇಕು ಅಂತೇಳಿ ನಾವು ಅದಕ್ಕೋಸ್ಕರ ಆ ಒಂದು ವಿಷಯದಲ್ಲಿ ಸಹ ನಾವು ನಿರೀಕ್ಷೆ ಉಳ್ಳವರಾಗಿರಬೇಕು. ಆದ್ದರಿಂದ ಈ ದೇಹಕ್ಕೆ ನಮಗೆ ವಿಮೋಚನೆ ಸಿಗ್ತದೆ. ನಾವು ಈ ಶರೀರದ ಎಲ್ಲ ನರಳಾಟದಿಂದ ತಪ್ಪಿಸಿಕೊಳ್ತೇವೆ. ನಿತ್ಯ ನಿತ್ಯಕ್ಕೂ ಕರ್ತನೊಟ್ಟಿಗೆ ಜೀವಿಸ್ತೇವೆ ಎನ್ನುವಂಥ ವಿಶ್ವಾಸದಲ್ಲಿ ನಾವು ಜೀವನ ಮಾಡೋಣ. ಹೀಗೆ ಆಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಮುಂದಿನ ವಾರ ಇದರ ಮುಂದುವರೆದ ಭಾಗದಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ವಾಕ್ಯದ ಮೂಲಕ ಮಾತಾಡಿದ್ದಿ. ಮುಂದಿನ ವಾರ ಇನ್ನೂ ಅನೇಕ ಸಂಗತಿಗಳನ್ನು ನಾವು ಕಲಿತುಕೊಳ್ಳಿಕ್ಕೆ ಸಹಾಯ ಮಾಡು. ನಿನ್ನ ಆತ್ಮನಿಂದ ನಡೆಸು. ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್.